ತಂದು ಕೊಡ್ತಾ ಇದ್ದೀವಿ. ಆದರೆ ಅವರು ಶಕ್ತಿ ಯೋಜನೆ ಮಾಡಬೇಕಾದ್ರೆ ಬೇರೆ ಯಾರಾದರೂ ಯಾಕೆ ಇದು ಮಾಡ್ತಿದ್ದೀರಾ ಅಂದಾಗ, ಇಲ್ಲ ನಮಗೆ ಇದರಿಂದ ಆದಾಯ ಬರ್ತಾ ಇದೆ, ನಮಗಿದ್ರಿಂದ ನಷ್ಟ ಆಗ್ತಾ ಇಲ್ಲ, ಇನ್ನೂ ಲಾಭ ಬರ್ತಾ ಇದೆ ಅಂತ ಹೇಳ್ತಾರೆ. ಆದರೆ ನಮಗೆ ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಮಾಡಿ ಅಂದ ತಕ್ಷಣ ಇಲ್ಲ ನಷ್ಟದಲ್ಲಿದೆ ಕಾರ್ಪೊರೇಷನ್ನು ಅಂತಾರೆ. ನಾವು ಇದರಲ್ಲಿ ಯಾವುದನ್ನ ನಂಬಬೇಕು ಅಂತ ನಾವು ಸಚಿವರಿಗೆ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ನಾವಿವತ್ತು ಕೋಟ್ಯಾಂತರ ಜನರಿಗೆ ನಾವು ಪ್ರಯಾಣ ಮಾಡಿಸೋಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ನಾವು ಮನೆ ಮಠ ಬಿಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಮಕ್ಕಳು ಮರಿ ನೋಡೋಕ್ಕಾಗ್ತಾ ಇಲ್ಲ, ಕುಟುಂಬದ ಜೊತೆ ಅವರು ಸಮಯ ಕಳೆಯೋಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಜೀವ ಒತ್ತೆ ಇಟ್ಟು ಕೆಲಸ ಮಾಡೋ ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇದು ನಮ್ಮ ಸಾರಿಗೆ ಸಚಿವರು ಬಾಯಿ ಮಾತಲ್ಲಿ ಹೌದು ನಮ್ಮ ನೌಕರರು ತುಂಬ ಕೆಲಸ ಮಾಡ್ತಾರೆ ಅಂತ ನಮ್ಮ ಎದುರಿಗೆ ಹೇಳ್ತಾರೆ, ಅವ್ರ ಕಷ್ಟಗಳು ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ನಾವು ಹೇಳೋದು, ನಿಮ್ಮ ಲಿಪ್ ಸಿಂಪತಿ ಅಂದರೆ ಬಾಯಿ ಮಾತಲ್ಲಿ ನೀವು ತೋರೋ ಅನುಕಂಪ ನಮಗೆ ಸಾಕಾಗೋದಿಲ್ಲ, ಅದರಿಂದ ನಮ್ಮ ಹೊಟ್ಟೆ ತುಂಬೋದಿಲ್ಲ. ನೀವು ನಮಗೆ ನೀವೇನು ನಿಜವಾಗ್ಲೂ ನಿಮ್ಮ ಅನುಕಂಪ ಅಥವಾ ಮರ್ಕ ನಮ್ಮ ಮೇಲೆ ಏನು ಸಹಾನುಭೂತಿ ಇದೆ ಅದನ್ನ ನಮ್ಮ ವೇತನ ಹೆಚ್ಚಳದ ರೂಪದಲ್ಲಿ ತೋರಿಸಿ. ನಾವು ಏನು ಜಂಟಿ ಕ್ರಿಯಾ ಸಮಿತಿ ನಾವು ಬೇಡಿಕೆ ಇಟ್ಟಿದ್ದೀವಿ, 25% ವೇತನ ಹೆಚ್ಚಳ, ಅದು ಇವಾಗ ಕೊಟ್ಟಿರೋದಲ್ಲ, 2 ವರ್ಷದ ಹಿಂದೆ ಕೊಟ್ಟಿರೋ ಅಂಥದ್ದು. ಈ 2 ವರ್ಷದಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ, ಸಾಕಷ್ಟು ಇದು ಅಗತ್ಯ ವಸ್ತುಗಳ ಬೆಲೆ ದಿನೇ ಏರ್ತಾನೆ ಇದೆ. ಫೀಸ್ಗಳು 2 ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅದು ನಿಮ್ಮ ಪ್ರಕಾರ ನೀವೇ ನೋಡಿ. ಮಕ್ಕಳು ಫೀಸು ವರ್ಷಕ್ಕೂ ಸಾವಿರಾರು ರೂಪಾಯಿ ಹೆಚ್ಚಾಗ್ತಾ ಇದೆ. ಇನ್ನು ಕಾಲೇಜ್ ಫೀಸ್ ಅಂತೂ ಲಕ್ಷಗಟ್ಟಲೆ ಹೆಚ್ಚಾಗ್ತಾ ಇದೆ. ಮನೆ ಬಾಡಿಗೆ ಪ್ರತಿ ವರ್ಷ 11% ಹೆಚ್ಚಾಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ನಮಗೆ ನಾವು ಕೇಳಿರೋ 25% ಕೂಡ ಹೆಚ್ಚು ಮಾಡೋಕ್ಕಾಗಲ್ಲ ಅಂದರೆ, ಕೋವಿಡ್ ಸಂದರ್ಭದಲ್ಲೇ ಹಿಂದಿನ ಸರ್ಕಾರ 15% ಏರಿಕೆ ಮಾಡಿತ್ತು. ನೀವಿವತ್ತು ನಮಗೆ 3%, 5%, ಕೊನೆಗೆ 7% ಬಂದು ನಿಂತಿದ್ದೀರಾ. ನೀವು ವೇತನ ಹೆಚ್ಚಳ ಮಾಡ್ತಿದ್ದೀರೋ, DA ಹೆಚ್ಚಳ ಮಾಡ್ತಿದ್ದೀರೋ ಅಂತ ನಾವಿವತ್ತು ನಿಮ್ಮನ್ನು ಕೇಳ್ತಾ ಇದ್ದೀವಿ. ಹಾಗಾಗಿ ನಾವಿವತ್ತು ಕೊನೆ ಅಸ್ತ್ರ ನಮಗೆ ಉಳಿದಿರೋದು, ನಮ್ಮ ಸಂವಿಧಾನ ಕಾರ್ಮಿಕರಿಗೆ ಕೊಟ್ಟಿರೋ ಅಂಥ ಒಂದೇ ಅಸ್ತ್ರ ಅಂದರೆ ಮುಷ್ಕರ ಮಾಡೋ ಹಕ್ಕು. ಈ ಮುಷ್ಕರ ಮಾಡೋ ಹಕ್ಕನ್ನು ನಮ್ಗೆ ಇವತ್ತು ಸಂವಿಧಾನ ಕೊಟ್ಟಿದೆ. ಈ ಸರ್ಕಾರ ಎಲ್ಲ ಕಡೆ ಹಣ ಖರ್ಚು ಮಾಡಿ, ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಸಂವಿಧಾನದ ಬಗ್ಗೆ ಪ್ರಚಾರ ಮಾಡ್ತಾ ಇದೆ. ಈ ಏನು ಸಂವಿಧಾನದ ಬಗ್ಗೆ ಪ್ರಚಾರ ಮಾಡ್ತಾ ಇದೆ ಸರ್ಕಾರ, ಆ ಸಂವಿಧಾನದ ಹಕ್ಕುಗಳನ್ನ, ಆ ಸಂವಿಧಾನದ ಆಶಯಗಳನ್ನ ನಾವಿವತ್ತು ಜಾರಿ ಮಾಡ್ತಾ ಇದ್ದೀವಿ ಕಾರ್ಮಿಕರು. ಆ ಆಶಯಗಳು, ನಮ್ಮ ಮುಷ್ಕರದ ಹಕ್ಕನ್ನ ನಾವಿವತ್ತು ನಮ್ಮ ವೇತನ ಹೆಚ್ಚಳಕ್ಕಾಗಿ ನಾವು ಘನತೆಯಿಂದ ಬದುಕೋಕ್ಕೋಸ್ಕರ, ಘನತೆಯಿಂದ ಬದುಕುವ ಹಕ್ಕು ನಮಗೆ ಸಂವಿಧಾನ ಕೊಟ್ಟಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಘನತೆಯಿಂದ ಬದುಕುವ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಘನತೆಯಿಂದ ಬದುಕುವ ಹಕ್ಕನ್ನು ನಾವಿವತ್ತು ಚಲಾಯಿಸಬೇಕಾದ್ರೆ ನಮಗೆ ನೀವು ಸರಿಯಾದ ವೇತನ ಕೊಡಬೇಕು. ಹಾಗಾಗಿ ಇವತ್ತು ನೀವು ವೇತನ ನಮಗೆ ಹೆಚ್ಚಳ ಮಾಡಿಲ್ಲದೆ ಇರೋದಕ್ಕೋಸ್ಕರ ನಾವಿವತ್ತು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿಯಿಂದ ಕರೆ ಕೊಟ್ಟಿದ್ದೀವಿ. ಹಾಗಾಗಿ ನಾವಿಲ್ಲಿ ಜಂಟಿ ಕ್ರಿಯಾ ಸಮಿತಿಯಿಂದ ಒಂದು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಏನಂದರೆ, ಹಾಗೆ ಫೆಡರೇಷನ್ನಿಂದ ಕೇಳ್ಕೊಳ್ತಾ ಇರೋದೇನೆಂದರೆ, ದಯವಿಟ್ಟು ನೀವೆಲ್ಲರೂ ಕೂಡ ಮೇ 20ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ಮೂಗು ಹಿಡಿದಿರ ಬಾಯಿ ತೆರೆಯೋದಿಲ್ಲ. ಯಾಕೆಂದರೆ ಈ ಸರ್ಕಾರಗಳು, ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಇವೆಲ್ಲವೂ ಕಾರ್ಮಿಕರ ಪರವಾಗಿರೋ ಸರ್ಕಾರಗಳಲ್ಲ. ಹಾಗಾಗಿ ಇವ್ರನ್ನ ನಾವು ಬಾಯಿ ಬಿಡಿಸ್ಬೇಕು, ಇವರ ಕೈ ಬಿಚ್ಚಿಸ್ಬೇಕು ಅಂತಂದರೆ
ಇಲ್ಲ ಇಲ್ಲ, ಸಾರಿಗೆ ನೌಕರರಿಗೆ ನೀವು ಕಷ್ಟ ಕೊಡಬೇಡಿ, ನೀವು ಮುಷ್ಕರಕ್ಕೆ ಕರೆ ಕೊಟ್ಟಿರೋದು ಬೇಡ, ಮುಷ್ಕರ ಮಾಡಿಸ್ಬೇಡಿ, ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ 2021ರಲ್ಲಿ ಆಗಿದಂತ ತೊಂದರೆ ಅವರಿಗೆ ಇವತ್ತು ಆಗೋದು ಬೇಡ ಅಂತ. ನಾನು ಅವ್ರನ್ನ ಕೇಳೋದಿಷ್ಟೇ ಪ್ರಶ್ನೆ, ನೀವು ಸಾರಿಗೆ ನೌಕರರ ಪರವಾಗಿದ್ದೀರೋ ಇಲ್ಲ ಮ್ಯಾನೇಜ್ಮೆಂಟ್ ಸರ್ಕಾರದ ದಳ್ಳಾಳಿಗಳಾಗಿದ್ದೀರೋ, ಅವರ ಏಜೆಂಟ್ಗಳಾಗಿದ್ದೀರೋ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ತೀನಿ. ಯಾಕೆಂದ್ರೆ ನಾವಿವತ್ತು ಮುಷ್ಕರ ಮಾಡಿಸ್ತಿರೋದು ನೌಕರರಿಗೆ ತೊಂದರೆ ಆಗಲಿ ಅಂತ ಅಲ್ಲ, ನೌಕರರ ವೇತನ ಹೆಚ್ಚಳ ಆಗಲಿ ಅಂತ. ಆ ಥರ ನಾವು ಅವ್ರಿಗೆ ತೊಂದರೆ ಆಗಲಿ ಅಂತಿದ್ದಿದ್ರೆ 2.5 ವರ್ಷದಲ್ಲೇ ಈ ಕೆಲಸ ಮಾಡ್ಬೋದಿತ್ತು. ನಾವು 2.5 ವರ್ಷದಿಂದ ಮಾತುಕತೆಗಳು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ತಾಳ್ಮೆ ಕೆಟ್ಟು ಇನ್ನು ತಾಳ್ಮೆ ಕಟ್ಟೆ ಒಡೆದು ನಮ್ಮ ನೌಕರರಿಗೂ ಕೊಡಬೇಕಾದ ಅರಿಯರ್ಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ನಾವಿವತ್ತು ಈ ಮುಷ್ಕರಕ್ಕೆ ಇಳಿದಿರೋದು ಸ್ನೇಹಿತರೆ. ಹಾಗಾಗಿ ನಾನು ಇಂಥ ಎಲ್ಲ ಊಹಾಪೋಹಗಳಿಗೆ, ಇಂಥ ಎಲ್ಲ ಗಾಳಿ ಸುದ್ದಿಗಳಿಗೆ ನೀವು ಕಿವಿ ಕೊಡ್ತೀರಾ. ಇವತ್ತು ನಮ್ಮ ಹಕ್ಕುಗಳೇನಿದೆ, ನಮ್ಮ ವೇತನ ಪಡೆಯೋ ಅಂತ ಹಕ್ಕು, ಯಾಕೆಂದ್ರೆ ಇದು ಸುಮ್ಮನೆ ನಾವು ಯಾರನ್ನ ಭಿಕ್ಷೆ ಕೇಳ್ತಿರೋದಲ್ಲ, ಯಾರನ್ನ ದಾನ ಕೇಳ್ತಿರೋದಲ್ಲ, ಯಾರನ್ನ ಧರ್ಮ ಕೇಳ್ತಿರೋದಲ್ಲ, ಅಯ್ಯೋ ಕೊಡಿ 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 ಅಂತ. ನಾವಿವತ್ತು ಬೆವರು ಸುರಿಸಿರೋ ಅಂತ ಹಣ ಇದು. ಬೆವರು ಸುರಿಸಿರೋದಕ್ಕೆ ನಾವು ಕೇಳ್ತಿರೋಂಥ ಪ್ರತಿಫಲ, ಅದು ಕನಿಷ್ಠವಾದ ಪ್ರತಿಫಲ. ನಾವು ಈ ಸರ್ಕಾರವನ್ನ ಕೇಳ್ತಿರೋದು, ನೀವು ಶಕ್ತಿ ಯೋಜನೆ ಅನುಷ್ಠಾನ ಮಾಡಿದ್ದೀರಾ, ನಾವು ಅದು ಜನರ ಹತ್ರ ತಗೊಂಡೋಗಿದ್ದೀವಿ, ನಾವು ಅದಕ್ಕೋಸ್ಕರ ಮೆಮೋಗಳು ತಗೋತಾ ಇದ್ದೀವಿ, ಚಾರ್ಜ್ ಶೀಟ್ಗಳು ತಗೊಳ್ತಿದ್ದೀವಿ, ಹಾಗೆ ಸಸ್ಪೆನ್ಷನ್ಗಳು ಎಷ್ಟೊಂದು ಎದುರಿಸ್ತಾ ಇದ್ದೀವಿ. ನಿಮಗೆ ಅದು ಗೊತ್ತಿದ್ರು ನೀವು ಕಿವಿ ಮುಚ್ಕೊಂಡಿದ್ದೀರಾ, ಕಣ್ಣು ಮುಚ್ಕೊಂಡಿದ್ದೀರಾ. ಹಾಗಾಗಿ ನೀವು ಮೇಲಿಂದ ಆರ್ಡರ್ಗಳು ಕೊಡ್ತಾ ಇದ್ದೀರಾ, ಇಷ್ಟನ್ನ ನೀವು ಕಲೆಕ್ಷನ್ ತನ್ನಿ ಅಂತ, ಇಂಥ ಎಲ್ಲ ಕಿರುಕುಳಗಳು ನಮ್ಮ ಮೇಲೆ ಕೊಡ್ತಾ ಇದ್ದೀರಾ ನಮಗೆ. ಹಾಗಾಗಿ ನಾವಿವತ್ತು ಕೇಳ್ತಾ ಇದ್ದೀವಿ, 3 ಮುಖ್ಯವಾದ ಬೇಡಿಕೆಗಳು ಇಟ್ಕೊಂಡು ಈ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ಒಂದನೇದು, ನಾನು ಆಗಲೇ ಹೇಳ್ದಂಗೆ 1/1/24 ಈ ದಿನಾಂಕದಿಂದನೇ ವೇತನ ಪರಿಷ್ಕರಣೆ ಆಗಬೇಕು. ಯಾಕೆಂದರೆ ಇದು ಹಿಂದಿನಿಂದ ಬಂದಿರೋಂಥ ಪರಂಪರೆ, ನಮ್ಮ ಒಪ್ಪಂದದಲ್ಲಿ ಆಗಿರೋಂಥದ್ದು. ಇದನ್ನು ಬದಲಾಯಿಸೋಕ್ಕೆ ಈ ಸರ್ಕಾರಕ್ಕೆ ಆಗಲಿ, ಈ ಮ್ಯಾನೇಜ್ಮೆಂಟ್ಗಾಗಲಿ ಯಾವುದಕ್ಕೂ ಅಧಿಕಾರ ಇಲ್ಲ. ಹಾಗಾಗಿ ಇದು ಅಲ್ಲೂ. ಎರಡನೇದು, 38 ತಿಂಗಳ ಅರಿಯರ್ಸ್ ಕೊಡಿ. ಯಾಕೆಂದರೆ ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚು ಅನ್ಯಾಯಕ್ಕೆ ಒಳಗಾಗಿರೋದು ನಮ್ಮ ಸಾರಿಗೆ ನೌಕರರು. ಯಾರು ಕೂಡ ಮನೆ ಒಳಗಿದ್ಕೊಂಡು ಕೆಲಸ ಮಾಡಲಿಲ್ಲ ಆ ಟೈಮಲ್ಲಿ. ವರ್ಕ್ ಫ್ರಮ್ ಹೋಮ್ ಅಲ್ಲ ನಮ್ಮ ಕೆಲಸ, ಎಲ್ಲ ವರ್ಕ್ ವಿತ್ ಪೀಪಲ್, ವರ್ಕ್ ವಿತ್ ಕಂಪ್ಯೂಟರ್ಸ್, ಜನರ ಜೊತೆ ನಾವು ಕೆಲಸ ಮಾಡಿದ್ದು. ಎಷ್ಟೋ ಜನ ಕೋವಿಡ್ ಬಂದಿದ್ರು ಕೂಡ ಕೆಲಸ ಮಾಡಬೇಕಾಯ್ತು. ಕೋವಿಡಲ್ಲಿ ಎಷ್ಟೋ ಜನ ತೀರ್ಕೊಂಡ್ರು. ಅವ್ರಿಗೆ ಇವತ್ತು ಕೂಡ ಅವ್ರ ಕುಟುಂಬಗಳಿಗೆ ಪರಿಹಾರ ಕೊಟ್ಟಿಲ್ಲ ಈ ಸರ್ಕಾರ. ಅಷ್ಟು ಕ್ರೂರವಾದ ಸರ್ಕಾರಗಳು ಇವು. ಅದು ಯಾವುದೇ ಸರ್ಕಾರ ಆಗಲಿ, ನಮಗಿಲ್ಲಿ ರಾಜಕೀಯ ಬೇಕಾಗಿಲ್ಲ. ನಾವು ಹೇಳ್ತಾ ಇರೋದು, ಇಂಥ ಸಂದರ್ಭದಲ್ಲೂ ಕೂಡ ಆ 1 ವರ್ಷದ ಏನು ಅರಿಯರ್ಸ್ ಇದೆ ಅದನ್ನು ನೀವು ಹಿಡ್ಕೊಂಡ್ರೆ ನಾವು ಏನು ಮಾಡಬೇಕು? ಅವತ್ತು ರಿಟೈರ್ ಆಗಿರೋ ಅಂಥ ಅವರ ಕುಟುಂಬಗಳೇನು ಮಾಡಬೇಕು? ಹಾಗಾಗಿ ನಾವು ಕೇಳ್ತಾ ಇರೋದು, ಅವತ್ತು 1 ವರ್ಷದ ಏನು ಅರಿಯರ್ಸ್ ಇದೆಯಲ್ಲ, ಆ ಅರಿಯರ್ಸ್ನ ನೀವು ಮ್ಯಾನೇಜ್ಮೆಂಟ್ಗಳು ನೀವು ವಹಿಸ್ಕೊಳ್ಳಿ ಅಂತ ಅವತ್ತೇ ಕೇಳಿದ್ದೀವಿ. ಅದಕ್ಕೆ ಅವರು ಒಪ್ಕೊಂಡು ಇದ್ದರು. ಆದರೆ ಇವತ್ತು ಅದನ್ನು ಕೊಟ್ಟಿಲ್ಲ. ನಾವು ಇವತ್ತು ಕೂಡ ಅದನ್ನೇ ಕೇಳ್ತಾ ಇದ್ದೀವಿ. ಮೂರನೇದು 25%, ಅದು ಮಾತುಕತೆಯಲ್ಲಿ ಹೋಗೋಣ ಅಂತೆ. ಆದರೆ 15%ಗೂ ಮೇಲೆ ಸಿಗಬೇಕು ನಮಗೆ. ಇವಿಷ್ಟು ಬೇಡಿಕೆಗಳು. ಮತ್ತು ಇನ್ನೊಂದು, ಯಾವುದೇ ಈ ಥರದ ಇನ್ನು ಮುಂದೆ ಬೇರೆ ಬೇರೆ ಏನೇನೋ ಹುಟ್ಟಾಕ್ತಾರೆ, ಅವು ಯಾವುದಕ್ಕೂ ಕಿವಿ ಕೊಡಬೇಡಿ. ನಮಗೆ 25%, 15% ಕೊಡದೇ ಇರೋಂಥ ಸರ್ಕಾರಗಳು ಇನ್ನು 45% ಕೊಡ್ತಾವ. ಅದ್ರ
ಮಾಡೋದು ಬೇಡ. ಯಾರಾದರೂ 45% ಕೊಡಿಸಿದ್ರೆ ನಮಗೆ ತುಂಬ ಸಂತೋಷ, ಕೊಡಿಸ್ಲಿ, ನಾವು ಬೇಡ ಅನ್ನೋದಿಲ್ಲ. ಅವರು ಮುಷ್ಕರ ಮಾಡಲಿ ಅಥವಾ ಅವ್ರು ಹಾಗೆ ಕೊಡಿಸೋದು ಇನ್ನೂ ಸಂತೋಷ, ನಾವು ಬೇಡ ಅನ್ನೋದಿಲ್ಲ. ಹಾಗಾಗಿ ನಾವಿವತ್ತು ಕೇಳ್ತಾ ಇರೋದು, ನೀವೆಲ್ಲರೂ ಕೂಡ ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೈ ಜೋಡಿಸಿ ಅವತ್ತಿನ ದಿನ 20ನೇ ತಾರೀಕು ಮೇ 20ನೇ ತಾರೀಕು ಯಾರು ಕೂಡ ಡಿಪೋಗಳಿಗೆ ಬರಬೇಡಿ. ಎಲ್ಲರೂ ಕೂಡ ನೀವು ಮನೇಲೇ ಇರಿ. ಇಷ್ಟು ದಿನ ತುಂಬ ಕೆಲಸ ಮಾಡಿದ್ದೀರಾ, ನಿಮ್ಮ ಶಕ್ತಿಗೂ ಮೀರಿ ಕೆಲಸ ಮಾಡಿದ್ದೀರಾ. ಅವತ್ತಿನ ದಿನ ನೀವು ಅವತ್ತಿಂದ ನಮ್ಮ ಬೇಡಿಕೆಗಳು ಈಡೇರೋ ತನಕ ನೀವು ಮನೇಲಿ ರೆಸ್ಟ್ ತಗೊಳ್ಳಿ, ಬರಬೇಡಿ ಯಾರೂ. ಆಮೇಲೆ ನಿಮ್ಮನ್ನ ಏನೇ ಬಲವಂತ ಮಾಡಿದ್ರು, ಏನೇ ಹೆದರಿಸಿದ್ರು, ಯಸ್ಮಾ ಜಾರಿ ಮಾಡ್ತೀವಿ, ಅದು ಜಾರಿ ಮಾಡ್ತೀವಿ, ಇದು ಜಾರಿ ಮಾಡ್ತೀವಿ ಅಂತ ಏನೇ ಹೆದರಿಸಿದ್ರು ಹೆದರ್ಬೇಡಿ. ಕೆಲವರು ಹಾಕ್ತಾ ಇದ್ದಾರೆ 21ರಲ್ಲಿ ಆಗಿದ್ದು ಅವತ್ತಾಗಿದ್ದು 21ರಲ್ಲಿ ಆಗಿದ್ದಕ್ಕೆ ನಾವು ಕಾರಣ ಅಲ್ಲ. ಇವತ್ತು ನಾವು ನೋಟಿಸ್ ಪೀರಿಯಡ್ ಕೊಟ್ಟು ನಾವಿವತ್ತು ಸ್ಟ್ರೈಕ್ ಕೊಟ್ಟಿದ್ದೀವಿ ಕರೆ. ಹಾಗಾಗಿ ಯಾವುದಕ್ಕೂ ಹೆದರಬೇಡಿ. ಹಾಗೆ ಇವತ್ತು ಯಾರೇ PIL ಹಾಕಿದ್ರು ಕೋರ್ಟಲ್ಲಿ ನಾವೇನು ಅದಕ್ಕೆ ಹೆದರೋದಿಲ್ಲ. ಮುಷ್ಕರ ನಡೆಯುತ್ತೆ, ನೀವು ಗಟ್ಟಿಯಾಗಿ ನಿಲ್ಲಿ. ನಾವು ಕೋರ್ಟ್ಗೆ ಅವ್ರು ಹೋದ್ರೂ ನಾವು ಕೋರ್ಟ್ ಅಟೆಂಡ್ ಮಾಡೋದಿಲ್ಲ. ನಾವು ಜೈಲಿಗೆ ಹೋದ್ರೂ ಸರಿನೇ, ನೀವು ಗಟ್ಟಿಯಾಗಿ ನಿಲ್ಲಬೇಕು. ನೀವು ಮುಷ್ಕರ ಮಾಡಬೇಕು. ಮುಷ್ಕರ ಮಾಡೋರು ನೀವು, ಮುಂದಿಂದು ನೋಡ್ಕೊಳ್ಳೋರು ನಾವು. ಹಾಗಾಗಿ ನೀವು ಈ ಮುಷ್ಕರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು ಅಂತ ಮತ್ತೆ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಸಂದರ್ಭ ಇವಾಗ ಬಂದಿದೆ. ಮತ್ತು ಕೊನೆಯದಾಗಿ ಮೈಸೂರಿನಲ್ಲಿ 14ನೇ ತಾರೀಕು ಒಂದು ಕಾರ್ಯಕ್ರಮ, ಅಂದರೆ ಒಂದು ಸಿದ್ಧತಾ ಕಾರ್ಯಕ್ರಮ ನಡೀತಾ ಇದೆ ಪೂರ್ವಭಾವಿಯಾಗಿ. ಇದಕ್ಕೆ ನಾವು ಅಲ್ಲಿ ನೀವು ಎಷ್ಟು ಜನ ನಿಮ್ಮ ವೀಕ್ಲಿ ಆಫ್ ಇರುತ್ತೆ ಮತ್ತು ಯಾರು ಇಲ್ಲಿ ಡ್ಯೂಟಿಯಿಂದ ಇಳ್ದಿರ್ತೀರೋ ಅವರೆಲ್ಲ ಬನ್ನಿ. ಯಾಕೆಂತಂದರೆ ನಾವಲ್ಲಿ ಹೆಚ್ಚು ಜನ ನಾವಲ್ಲಿ ಮೊಬಿಲೈಸ್ ಆದರೆ ಸರ್ಕಾರಕ್ಕೆ ಒಂದು ಸಂದೇಶ ಹೋಗುತ್ತೆ. ಇವಾಗಲೇ ಸರ್ಕಾರಕ್ಕೆ ಸಂದೇಶಗಳು ಹೋಗ್ತಿದೆ. ಈಗ ಹೇಗಿದೆ ಅಂತಂದರೆ, ನಾವಿಲ್ಲಿ ಡಿಪೋ ಒಳಗೆ ಬರಬಾರ್ದಂತೆ, ನಾವೇನಿಲ್ಲಿ ಆಸ್ತಿ ಕದ್ಕೊಂಡು ಹೋಗಕ್ಕೆ ಬರ್ತಿದ್ದೀವ. ಆಸ್ತಿ ಕದೀತಿರೋರು ಬೇರೆ ಇದ್ದಾರೆ. ನಾವು ಆಸ್ತಿ ಉಳ್ಸಕ್ಕೆ ಬಂದಿರೋದು ಸಾರಿಗೆ ಸಂಸ್ಥೆಯ ಆಸ್ತಿ ಉಳ್ಸೋರು ನಾವು, ಫೆಡರೇಷನ್ನವರು. ಇಷ್ಟು ವರ್ಷ ಆಸ್ತಿ ಉಳಿಸಿರೋರು ನಾವು. ಇಲ್ಲ ಅಂದಿದ್ರೆ ಇವತ್ತು ಸಾರಿಗೆ ಸಂಸ್ಥೆ ನಮ್ಮ KSRTCನ ನುಂಗಿ ನೀರು ಕುಡ್ತಿರೋರು. 97ರಲ್ಲಿ ನಾವು ಜಾಥಾ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಸಾರಿಗೆ ಸಂಸ್ಥೆನ ಉಳಿಸಿದ್ದೀವಿ. ಸಾರಿಗೆ ಸಂಸ್ಥೆನ ಕುಡ್ದು ತಿಂದು ಮಾಡ್ತಿರೋರು ಬೇರೆಯವ್ರು ಇದ್ದಾರೆ. ಇವತ್ತು ಖಾಸಗಿ ಬಸ್ ಮಾಲೀಕರ ಸಂಘದವ್ರನ್ನ ಕರ್ಕೊಂಡು ಕಾನೂನು ಸಲಹೆಗಾರನಾಗಿ ಇಟ್ಕೊಂಡಿರೋರು ಬೇರೆಯವ್ರು ಇದ್ದಾರೆ, ನಾವಲ್ಲ. ಹಾಗಾಗಿ ಇವತ್ತು ಫೆಡರೇಷನ್ ಬಗ್ಗೆ ಯಾರು ಇಲ್ಲಿ ಒಳಗಡೆ ಬರಬೇಡಿ ಅಂತ ಹೇಳಿದ್ರೆ ನಾವು ಅದು ಕೇಳೋದಿಲ್ಲ. ಒಳಗಡೆ ಬಂದೇ ಬರ್ತೀವಿ. ನಾವು ಡಿಪೋ ನಮ್ಮದು, ಯಾರಪ್ಪ ಹಾಕಿರೋ ಅಂತ ಇಲ್ಲಿ ಬಂಡವಾಳ ಅಲ್ಲ. ಇದು ಸಾರ್ವಜನಿಕರ ಬಂಡವಾಳ. ಈ ಸಾರ್ವಜನಿಕರ ಬಂಡವಾಳ ಲೂಟಿಯಾಗಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ, ಮತ್ತೊಮ್ಮೆ ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಯಶಸ್ವಿಗೊಳಿಸೋಣ. ಅದಕ್ಕೆ ಮುಂಚೆನೇ ಏನಾದರೂ ಸರ್ಕಾರ ಈ ಒಂದು ನಮ್ಮ ಬೇಡಿಕೆಗಳನ್ನ ನಮಗೆ ಸಮಾಧಾನ ಆಗುವಂಥ ರೀತಿಯಲ್ಲಿ ಇತ್ಯರ್ಥಗೊಳಿಸಿದ್ರೆ ಮುಷ್ಕರ ಮಾಡೋ ಅಗತ್ಯ ಇರೋದಿಲ್ಲ. ಅದನ್ನು ನಾವು ಅಧಿಕೃತವಾಗಿ ಜಂಟಿ ಕ್ರಿಯಾ ಸಮಿತಿನವ್ರು ಹೇಳ್ತೀವಿ. ಆದರೆ ಬೇರೆ ಯಾರ ಗಾಳಿ ಮಾತುಗಳಿಗೆ ಇಂಥವಕ್ಕೆಲ್ಲ ನೀವು ಕಿವಿ ಕೊಡಬೇಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ.